ಓಬೆನ್ 2020 ನಂತರ 2023 ಅವರ ಮೊದಲ ಬೈಕ್ ರಸ್ತೆಗಿಳಿಯುತ್ತೆ. ನಂತರ ಈಗ 2025 ಹೊಸ ಅವತರಣಿಕೆಗಳೊಂದಿಗೆ ಈ ಮಾಡೆಲ್ನ ನಾವು ಇವತ್ತೇನು ಪರಿಚಯ ಮಾಡಿಸ್ತೀವಿ ಆ ಮಾಡೆಲ್ನ ಪರಿಚಯ ಮಾಡ್ತಾರೆ ಬೆಂಗಳೂರಿನ ರೋಡ್ಸ್ಗಳಿಗೆ. ಇದು ಬೆಂಗಳೂರಿನಲ್ಲೇ ಶುರುವಾದಂಥ ಒಂದು ಸ್ಟಾರ್ಟಪ್. ಇದು ನಮ್ಮ ಹೆಗ್ಗಳಿಕೆ. ಸೊ ಇವತ್ತು ನಾವು ನಿಮಗೆ ಈ ಬೈಕ್ನ ಓನರ್ನ ಪರಿಚಯ ಮಾಡಿಸ್ತೀವಿ. ಅವರ ಹೇಗೆ ಈ ಬೈಕ್ನ ಖರೀದಿ ಮಾಡಿದ್ರು, ಯಾವ ರೀತಿ ಅವರು ಈ ಬೈಕ್ನ ಉಪಯೋಗಿಸ್ತಿದ್ದಾರೆ, ಅವರ ಓನರ್ಶಿಪ್ ಹೇಗಿದೆ ಕಳೆದ ಹಲವಾರು ತಿಂಗಳುಗಳಿಂದ ಅಂತ ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ. ಅದಕ್ಕಾಗಿ ನಾನು ಪರಿಚಯಿಸ್ತಾ ಇದ್ದೀನಿ ಜನಾರ್ದನ್ ಅವ್ರನ್ನ. ನಮಸ್ಕಾರ ಜನಾರ್ದನ್ ಅವರೇ. ನಮಸ್ಕಾರ, ಹೇಗಿದ್ದೀರಾ? ಥ್ಯಾಂಕ್ ಯು. ಇವತ್ತು ನೀವು ನಿಮ್ಮ ಬೈಕ್ನು ತಗೊಂಡ್ಬಂದು ನಮ್ಮ ಜೊತೆ ಇದ್ದೀರಾ. ಸೊ ನಿಮ್ಮಿಂದ ಹೆಚ್ಚಿಗೆ ಈ ಬೈಕ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಬೈಕ್ ಎಲೆಕ್ಟ್ರಿಕ್ ಅಂದಾಗ ಹೆಚ್ಚು ಸ್ಕೂಟರ್ಸ್ ಬಗ್ಗೆನೆ ನಾವು ನೋಡಿರ್ತೀವಿ, ಜಾಸ್ತಿ ಜನ ಕೊಂಡ್ಕೊಂತಿರ್ತಾರೆ ಓಡಿಸ್ತಾ ಇರೋದನ್ನ. ಬೈಕ್ ಇನ್ನು ಇತ್ತೀಚೆಗೆ ಜನರಲ್ಲಿ ಮೂಡ್ ಬರ್ತಾ ಇದೆ, ನಾವು ಎಲೆಕ್ಟ್ರಿಕ್ ಬೈಕ್ ಕೂಡ ಕನ್ಸಿಡರ್ ಮಾಡ್ಬೋದು, ತಗೊಬೋದು ಅನ್ನೋ ರೀತಿನಲ್ಲಿ. ಅದಕ್ಕೆ ಮೊದಲನೇದಾಗಿ ನೀವು ಹೇಗೆ ಎಲೆಕ್ಟ್ರಿಕ್ ಬೈಕ್ ತಗೊಬೇಕು ಅಂತ ಯೋಚನೆ ಮಾಡಿದ್ರಿ? ಸರ್, ಮೊದಲನೇದಾಗಿ ಎಲ್ರಿಗೂ ಅನ್ಸ್ಬೇಕು, ಯಾಕಂದ್ರೆ ನಮ್ ಭಾರತದ ಎಲ್ಲಾ ಪ್ರಜೆಗಳು ಎಲ್ಲರೂ ಇವಿ ಕಡೆ ಮುಖ ಮಾಡಿದ್ರೆ ಒಂದು ಜಾಗತಿಕ ತಾಪವನ್ನು ಕಡಿಮೆ ಮಾಡುವುದು. ಟೆಂಪರೇಚರ್ ಸಡನ್ ಟೆಂಪರೇಚರ್ ಚೇಂಜಸ್ ಆಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಹೌದು. ಶ್ರೀಲಂಕಾದಲ್ಲಿ ಎಲ್ಲ ದಿಗ್ವಾ ಚಂಡಮಾರುತ ಎಲ್ಲ ಬಂದು ಎಷ್ಟು ಪ್ರಾಬ್ಲಮ್ ಆಯ್ತು ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಒಂದು ಜಾಗತಿಕ ತಾಪವನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು ಬೆನಿಫಿಟ್ಸ್ ಏನಂದ್ರೆ, ಇವಾಗ ಮಂತ್ಲಿ ಅರೌಂಡ್ 3000 ಕಿಲೋಮೀಟರ್ ನೀವು ಓಡಿಸಿದಿರ ಅಂದ್ರೆ ಅರೌಂಡ್ 6 to 5 lakhs 5 to 6 lakhs ನೀವು ಸೇವ್ ಮಾಡಬಹುದು. ಆ ತರ ಬೆನಿಫಿಟ್ಸ್ ಇದಾವೆ. ಈ ಎಲ್ಲರೂ ಜನಗಳು ಅರ್ಥಕೊಳ್ಬೇಕು. ಎಲ್ಲರೂ ಈ ಕಡೆ ಗಮನ ಕೊಟ್ಟಾಗ ಆಲ್ಮೋಸ್ಟ್ ಆಲ್ ನಾನು ನೋಡಿರೋ ಪ್ರಕಾರ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಇವಿ ಕಾಣಿಸ್ತಿದಾವೆ ಜಾಸ್ತಿ. ಬಟ್ ಈ ವೇರಿಯಂಟ್ ಅಲ್ಲಿ ಇನ್ನು ಸ್ವಲ್ಪ ಜನರಿಗೆ ಅರಿವು ಮೂಡ್ಬೇಕು ಸರ್. ಅಂದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ, ಜನ ಕೇಳ್ತಿದಾರೆ, ಬಟ್ ಇನ್ನೂ ಇಳಿಬೇಕು. ಈಗ ನೀವು ಈ ಬೈಕ್ ಖರೀದಿ ಮಾಡ್ಬೇಕಾದ್ರೆ ಅಥವಾ ಆಯ್ಕೆ ಮಾಡ್ಬೇಕಾದ್ರೆ ಒಂದು ನನಗೆ ಪೂರ್ತಿ ಅರ್ಥ ಆಯ್ತು, ಒಂದು ನಿಮ್ಗಿರುವಂತ ಪರಿಸರ ಕಾಳಜಿ. ಎರಡನೇದಾಗಿ ಈಗ ಸ್ಕೂಟರ್ಗಳಿದಾವೆ ಅಲ್ವಾ, ಯಾವ ಹೆಚ್ಚು ಚಾಲ್ತಿಯಲ್ಲಿದಾವೆ, ಆದ್ರೆ ನೀವು ಬೈಕ್ ತಗೊಂಡಿದ್ದೀರಾ, ಅದು ವಿಶೇಷ. ಸೊ ಬೈಕ್ ಏನಕ್ಕೆ ಚೂಸ್ ಮಾಡಿದ್ರಿ ಸರ್? ಈಗ ಸ್ಕೂಟೀಸ್ ನಾನ್ ನೋಡಿದ ಪ್ರಕಾರ ಅಪ್ ಟು ಟಿಲ್ ಒಂದು 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ನಾನ್ ನೋಡಿದ ಪ್ರಕಾರ. ಬಟ್ ಇದು IDC ರೇಂಜ್ ಬಂದು 175 ಇದೆ. ಬಟ್ ರಿಯಲ್ ರೇಂಜ್ 140 ಪಕ್ಕ ಕೊಡುತ್ತೆ. 5 ಕಿಲೋಮೀಟರ್ ಅದು ವೇರಿಯಂಟ್ ಆ ಕಡೆ ಈ ಕಡೆ ಆಗ್ಬೋದು, ಬಟ್ 140 ಪಕ್ಕ ಕೊಡುತ್ತೆ. ಅದೊಂದು ನಂಬಿದೀನಿ. ಬಟ್ ನಾನು ಯಾಕೆ ಇದನ್ನೇ ತಗೊಂಡೆ ಅಂದ್ರೆ, ಸ್ಕೂಟೀಸ್ ಅಲ್ಲಿ ನನ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಅದು ಸ್ವಲ್ಪ. ಬಟ್ ಇದರಿಂದ ನಾನು ಇಷ್ಟ ದಿನದಿಂದ ಓಡಿಸ್ತಾ ಇದೀನಿ, 2 months ಇಂದ. ನಮ್ಗೆ ಆತರ ಏನು ಅನ್ಸ್ಲಿಲ್ಲ, ಟೈರ್ಡ್ನೆಸ್ ಅನ್ಸಲ್ಲ, ಚೆನ್ನಾಗಿದೆ. ಬೈಕ್ ಕೂತಾಗ ಮೇಲ್ಕಡೆ. ಇನ್ನೊಂದ್ ಹೊಸ ತಿಂಗು ನೀವು ಬೇರೆ ಕಂಪ್ನಿ ನೋಡಿರ್ಬೋದು, ಸ್ಕೂಟೀಸ್ ಆಗ್ಲಿ ಏನೇ ಆಗ್ಲಿ 1,70,000 ಎಕ್ಸ್ಟ್ರಾ ಪ್ರೈಸ್, ಸ್ವಲ್ಪ ಅದಕ್ಕಿಂತ ಆಡ್ ಮಾಡಿ ಜಾಸ್ತಿ ಪ್ರೈಸ್ ಇದೆ. ಸ್ಕೂಟೀಸ್ ಅಷ್ಟು ಪ್ರೈಸ್ ಇದ್ದಾಗ, ರೇಂಜು ಅಷ್ಟು ಕಡಿಮೆ ಇದ್ದಾಗ, ಇದು ಪ್ರೈಸ್ ನೋಡಿದ್ರೆ ಅರೌಂಡ್ 1.5 ಅಲ್ಲೇ ಸಿಗುತ್ತೆ, ರೇಂಜು ಜಾಸ್ತಿ ಕೊಡುತ್ತೆ. ಬೆನಿಫಿಟ್ ಅಲ್ವಾ? ಹಾಗೆ ನೀವು ಈ ಬೈಕ್ ನಲ್ಲಿ ಚೂಸ್ ಮಾಡ್ಬೇಕಾದ್ರೆ ಹೇಗೆ ಯೋಚನೆ ಮಾಡಿದ್ರಿ? ಓಕೆ, ನನ್ಗೆ ಇದೇ ತರ ಬೇಕು, ನನ್ಗೆ ಇಷ್ಟು ಓಡೋ ಅಂತದ್ದು. ಈಗ ನೀವು ಹೇಳಿದ್ರಿ 140 ಕಿಲೋಮೀಟರ್ ಇದು ಓಡತ್ತೆ ಅಂತೇಳಿ. ಸೊ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ? ನಿಮಗ್ 140 ಅವಶ್ಯಕತೆ ಇದೆಯಾ ಅಥವಾ ಹೇಗೆ ಯೋಚನೆ ಮಾಡಿದ್ರಿ? ಸರ್, ನಾನು ನಮ್ಮ ಇಲ್ಲಿ ಬೆಂಗಳೂರಿಂದ ನಮ್ ವಿಲೇಜ್ ಕಡೆಗೆ ಹೋಗೋದಿಕ್ಕೆ ಅರೌಂಡ್ 75 150 ಅಷ್ಟೇ, 150 ಆರಾಮಾಗಿ ಹೋಗ್ಬೋದು. ಬಟ್ ಬರ್ಬೇಕಾದ್ರೆ ಚಾರ್ಜಿಂಗ್ ಹಾಕೊಂಡ್ ಬರ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ನಾರ್ಮಲಿ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡೋದು ನಿಯರ್ ಬೈ ಬೆಂಗಳೂರಲ್ಲಿ ಒಂದು ಅರೌಂಡ್ ವಿತಿನ್ 100 ಕಿಲೋಮೀಟರ್ಸ್ ನಾವು ಯೂಸ್ ಮಾಡ್ತೀವಿ. ಹಂಗೂ ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ 110 120 ಯೂಸ್ ಮಾಡ್ತೀವಿ. 140 ಅಂತ ನಾವ್ ಯಾವತ್ತೂ ಓಡಿಸಲಿಲ್ಲ, ಓಡಿಸೋದಕ್ಕೂ ಆಗಲ್ಲ. ಚಾರ್ಜ್ ಮಾಡೋದಕ್ಕೆ ನಿಮ್ಗೆ ಈಗ 4.4 ಕಿಲೋವ್ಯಾಟ್ ಬ್ಯಾಟ್ರಿನ ಇದೆ. 4EZ ಸಿಗ್ಮಾ ಸೀರೀಸ್ 4.4 ಕಿಲೋವ್ಯಾಟ್ ಇದು. ಸೂಪರ್.
ಹಾಗೆ ಈಗ ನೀವು ತಗೊಂಡ್ಬೇಕಾದ್ರೆ ಹ. ಏನ್ ಮಾಡಿದ್ರಿ ನೀವು? ಆನ್ಲೈನ್ ಅಲ್ಲಿ ತಗೊಂಡೆ ಅಂತ ಬೇರೆ ಹೇಳಿದ್ರಿ ನೀವು. ಹೌದು. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? Actually ನಾನು ಆನ್ಲೈನ್ ಅಲ್ಲಿ ನೋಡ್ದೆ, ಹಾ. ಪ್ರೈಸ್ ನೋಡ್ದೆ, ಮತ್ತೆ ನಾನು ಒಂದ್ಸಲಿ ವಿಸಿಟ್ ಮಾಡ್ಬೇಕು ಶೋರೂಮ್ಗೆ ಅಂತ ಹೇಳ್ಬಿಟ್ಟು ಹಾ. ಹೋದೆ, ನೋಡ್ದೆ. ಅಲ್ಲೋಗಿ ಶ್ರೀ ಅಂತ ಒಬ್ರು ಮ್ಯಾನೇಜರ್ ಇದ್ರು, ಹಾ. ಅವ್ರನ್ನ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡೆ. ಏನ್ ಆನ್ಲೈನ್ ಎಕ್ಸ್ ಶೋರೂಮ್ ಇದೆ, ಏನ್ ಆಫರ್ ಇದೆ, ಹ್ಮ್. ಏನ್ ಕ್ಯಾಶ್ ಬ್ಯಾಕ್ ಇದೆ, ಏನ್ ಗೋಲ್ಡ್ ಕಾಯಿನ್ ಸಮಥಿಂಗ್ ಏನೋ ಹೇಳಿದ್ರು. ಹ್ಮ್. ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡೆ. ಮೇ ಬಿ 15ನೇ ತಾರೀಕು ನಾನು ಹೋಗಿದ್ದೆ, ಅಕ್ಟೋಬರ್ 15ನೇ ತಾರೀಕು ಸಮಥಿಂಗ್ ಹೋಗಿದೆ. ಹ್ಮ್. ಬಟ್ ಈಗ ಅಕ್ಟೋಬರ್ 20ನೇ ತಾರೀಕು ದೀಪಾವಳಿ ಹಬ್ಬ. ಹ್ಮ್. ಹ್ಮ್. ದೀಪಾವಳಿ ಹಬ್ಬ ದಿನ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಹಾ. ಅಲ್ಲೇ 3000 ಪೇ ಮಾಡಿ ಹಾ. ಮಾಡ್ಬಿಟ್ಟು ಬಂದೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ಹೇಳಿದ್ರಿ ನೀವು ಫೋನ್ ಮಾಡಿದಾಗೆಲ್ಲ ಅವ್ರು ನಿಮ್ನ ಅಟೆಂಡ್ ಮಾಡ್ತಿದ್ರು ಅಂತ ಹೇಳಿ. ಡೆಫಿನೆಟ್ಲಿ ಅದು ಏನಾಗುತ್ತೆ ಅಂದ್ರೆ, ನಾನು ಊರಿಗೆ ಹೋದಾಗ ಬೈಕ್ ತಗೊಂಡ್ ಹೋಗಿದ್ದೆ. ಹ್ಮ್. ಇದು ಚಾರ್ಜಿ ಅಂದ್ರೆ ನೆನ್ನೆ ಚಾರ್ಜಿಗೆ ಹಾಕಿದೀನಿ, ಹ್ಮ್. ಇವತ್ತು ನಾನು ಮುಟ್ಟಿಲ್ಲ ಬೈಕ್. ಹ್ಮ್. ಮರ್ಸೋದಿನ ಮುಟ್ಟಿದೆ. ಹ್ಮ್. ಕೀ ಆನ್ ಮಾಡ್ದೆ, ಸ್ಟಾರ್ಟ್ ಮಾಡ್ದೆ, ಆಗ್ಲಿಲ್ಲ. ಹ್ಮ್. ಮತ್ತೆ ಫೋನ್ ಮಾಡ್ದೆ ಅವ್ರಿಗೆ. ಹ್ಮ್. ಅದು ಆಕ್ಚುಲಿ ಏನಾಗಿತ್ತಂದ್ರೆ ಸ್ಲೀಪ್ ಮಾಡಿ ಹೊರಟಾಗಿತ್ತು. ಹ್ಮ್. ಸ್ಲೀಪ್ ಮಾಡ್ಬೋದಾಗ ಏನಾಗುತ್ತಂದ್ರೆ, ಹ್ಮ್. ನಾವು ಬ್ರೇಕ್ ಕೀ ಆನ್ ಮಾಡಿ ಹ್ಮ್. ಸ್ಟ್ಯಾಂಡ್ ತೆಗ್ದು ಹ್ಮ್. ಬ್ರೇಕ್ ಇಟ್ಕೊಂಡು ಒಂದ್ಸಲಿ ಆರನ್ ಪ್ರೆಸ್ ಮಾಡ್ಬೇಕಂತೆ. ಹಾ. 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 ಆರನ್ ಪ್ರೆಸ್ ಮಾಡಿದ್ರೆ ಹ್ಮ್. ಅದು ಸ್ಲೀಪ್ ಮಾಡಿ ಹೋಗುತ್ತಂತೆ, ಮತ್ತೆ ಆಕ್ಟಿವೇಟ್ ಆಗುತ್ತಂತೆ. ಓಕೆ. ಅದು ನಮ್ಗೆ ಗೊತ್ತಿರ್ಲಿಲ್ಲ. ಹಾ. ಹಾ. ಮತ್ತೆ ಅವ್ರು ಹೇಳಿದ್ರು. ಹಾ. ಕಂತರ ಸಣ್ಣ ಸಣ್ಣ ಥಿಂಗ್ಸ್ ಎಲ್ಲ ಹಾ. ಸಾಲ್ವ್. ಒಳ್ಳೆ ವಿಚಾರ ಅಲ್ವಾ ಅದು? ಒಂದು ಹೊಸ ಕಂಪನಿ ಬಗ್ಗೆ ನಂಬಿಕೆ ಬರಬೇಕು ಅಂದ್ರೆ ಅವರು ಕೂಡ ಅದೇ ರೀತಿನಲ್ಲಿ ಸ್ಪಂದಿಸಿದ್ರೆ ಮಾತ್ರ ಹೌದು. ನಿಮ್ಗೂನು. ಯಾಕಂದ್ರೆ ಒಂದು ಒಬ್ಬ ವ್ಯಕ್ತಿ ಯಾವ್ದಾದ್ರು ಬೈಕ್ ತಗೊಂತ ಇದ್ದಾನೆ ಅಂದ್ರೆ ಅದ್ರ ಬಗ್ಗೆ ಒಂದು ರಿವ್ಯೂ ನೋಡ್ಬಿಟ್ಟೆ ತಗೊಂತಾನೆ. ಯಾರು ನೋಡ್ಬಿಟ್ಟೆ ತಗೊಳೋದು ಅವ್ರು. ಹ್ಮ್. ಸೇಲ್ಸ್ ಸರ್ವಿಸ್ ಹೇಗಿದೆ. ಹ್ಮ್. ಬಟ್ ನಾನು ಹೇಳೋದೇನಂದ್ರೆ, ಹ್ಮ್. ಓಬೆನ್ ಕಂಪ್ನಿ ಒಳ್ಳೆ ಬೈಕು, ಹ್ಮ್. ಒಳ್ಳೆ ಚೆನ್ನಾಗಿದೆ, ಹ್ಮ್. ಒಳ್ಳೆ ಸರ್ವಿಸು, ಹ್ಮ್. ಜನರ ನಂಬಿಕೆನ ಉಳಿಸ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಅಲ್ವಾ? ಹೌದು. ಅಷ್ಟೇ ಬೇಕಾಗಿರೋ ಜನಕ್ಕೆ. ನಿಜ. ಒಂದು ಒಳ್ಳೆ- ಸಂಕ್ಷಿಪ್ತವಾಗಿ ಹೇಳಿದ್ರಿ ನೀವು ಅದನ್ನ. ಓಬೆನ್ ಅನ್ನಂತ ಕಂಪ್ನಿ ಅವರು ಸುಮ್ನೆ ಒಂದು ಇಂಡಸ್ಟ್ರಿನ್ ಬಿಲ್ಡ್ ಮಾಡಿ ಹ್ಮ್. ಒಂದು ಪ್ರಾಡಕ್ಟ್ ತಯಾರು ಮಾಡಿ ಮಾರ್ಕೆಟ್ ಬಿಡಲ್ಲ. ಹ್ಮ್. ಅವರು ಒಂದು ದೃಷ್ಟಿಕೋನ ಇಟ್ಕೊಂಡೆ ಈ ಹೌದು. ಬೈಕ್ ಅನ್ನ ಬಿಡ್ತಾರೆ, ಜನರಿಗೆ ಉಪಯೋಗ ಆಗ್ತಾರ. ನಿಜ. ಆಮೇಲೆ ಈ ಬೈಕ್ ನಲ್ಲಿ ನೀವೀಗ ಹೇಳಿದ್ರಿ ಚಾರ್ಜಿಂಗ್ ಎಲ್ಲ ಹೇಗ್ ಮಾಡ್ಕೊಂತೀರಾ? ನೀವು ಊರಿಗೆ ಹೋಗಿ ಬರ್ತೀವಿ 75 ಕಿಲೋಮೀಟರ್ ಅಂತೆಲ್ಲ ಹೇಳಿದ್ರಿ. ಹಾಗೆ ಪ್ರತಿನಿತ್ಯನೂ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಬೆಂಗಳೂರಿನಲ್ಲೇ ಉಪಯೋಗಿಸ್ತಿರ್ತೀರಾ. ಸೊ ಯಾವ ರೀತಿನಲ್ಲಿ ಚಾರ್ಜ್ ಮಾಡ್ತೀರಾ ಇದನ್ನ? ನಾನು ಊರಿಗೆ ಹೋಗ್ಬೇಕಾದ್ರೆ, ನಾನು ಅಕಸ್ಮಾತ್ ಏನಾದ್ರು ಇವತ್ತೇನಾದ್ರು ಕೆಲ್ಸಕ್ಕೆ ಹೋಗಿದ್ರೆ, ಒಂದು ಸಾಯಂಕಾಲ ಒಂದು 4 ಗಂಟೆಗೆ ಬಂದಿದ್ದೀನಿ ಅಂದ್ರೆ ಮನೆಗೆ, ಹ್ಮ್. ಅರೌಂಡ್ 60% ಯೂಸ್ ಮಾಡ್ತೀನಿ ಅನ್ಕೊಳ್ಳಿ. ಹ್ಮ್. 20% ನನ್ ಕ್ಯಾರಿ ಆಗೋದಕ್ಕೆ 2 ಅವರ್ಸ್ ಬೇಕು. ಹ್ಮ್. 4 ಗಂಟೆಯಿಂದ 6 ಗಂಟೆವರೆಗೂ ಚಾರ್ಜ್ ಮಾಡ್ತೀನಿ. ಹ್ಮ್. 6 ಗಂಟೆಗೆ ಬಿಡ್ತೀನಿ, 8 ಗಂಟೆಗೆ ಮನೆಯಲ್ಲಿ ಇರ್ತೀನಿ. ಹ್ಮ್. ಚಾರ್ಜ್ ಮಾಡ್ಕೊಂತೀನಿ, ಹೋಗ್ತೀನಿ. ಹ್ಮ್. ಮತ್ತೆ ಬರ್ಬೇಕಾದ್ರೆ ಫುಲ್ ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀನಿ. ಹ್ಮ್. ಮತ್ತೆ ಬರ್ತೀನಿ. ಹ್ಮ್. ಒಂದು ಮಾರ್ನಿಂಗ್ ಒಂದು 5.5 ಹ್ಮ್. ಆತರ ಫಾಗ್ ಇರೋ ಟೈಮ್ ಅಲ್ಲಿ ಬಂದಿದ್ದೀನಿ. ಹ್ಮ್. ಇವತ್ತಿಗೆ ನನ್ಗೇನೋ ಹ್ಮ್. ಹ್ಮ್. ಅನ್ಸ್ಲೇ ಇಲ್ಲ, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಹ್ಮ್. 5 ಗಂಟೆಗೆ ಬರ್ತೀನಿ, 6:15 ಬರ್ತೀನಿ ಇಲ್ಲಿಗೆ. ಹ್ಮ್. 6:15 ಒಂದು 2 ಅವರ್ಸ್ ಚಾರ್ಜ್ ಹಾಕೊಂತೀನಿ. ಹ್ಮ್. 10 ಗಂಟೆಗೆ ಮನೆಗೆ ಬರ್ತೀನಿ. ಮತ್ತೆ ಕೆಲ್ಸಕ್ಕೆ ಹೋಗ್ತೀರಾ? ಡೇ ಟು ಡೇ ರೊಟೀನ್ ವರ್ಕ್ ಹ್ಮ್. ಮುಗಿಸ್ಕೊಂತೀನಿ. Okay. ನನಗೆ ಅರೌಂಡ್ ಹ್ಮ್. ಊರಿಗೆ ಹೋದ್ರೆ 500 rupees ಸೇವ್ ಮಾಡ್ಕೊಂತೀನಿ. ಪ್ರತಿ ಟ್ರಿಪ್. ನಿಮ್ ಊರು ಕೋಲಾರ ಅಂತ ಹೇಳಿದ್ರಿ ಅಲ್ವಾ? ಸೊ ಬೆಂಗಳೂರಿಂದ ನೀವು ಕೋಲಾರಕ್ಕೆ ಹೋಗಿ ಬರೋದ್ರಲ್ಲಿ ನೀವು ಪೆಟ್ರೋಲ್ ಗಾಡಿ ಉಪಯೋಗಿಸ್ತಿದ್ದಕ್ಕೂ ಇದಕ್ಕೂ ಒಂದು ಟ್ರಿಪ್ಗೆ 500 ರೂಪಾಯಿ ಉಳಿತಾಯ ಆಗತ್ತೆ ಅಂತ. ಅದು ಒಳ್ಳೆ ಉಳಿತಾಯನೇ. ಈಗ ನಾವು ಪೆಟ್ರೋಲ್ ಬೈಕ್ಗುನು ಇದಕ್ಕೂನು ಈ ವೈಬ್ರೇಷನ್ಸ್ ಎಲ್ಲ ಇರತ್ತೆ ಪೆಟ್ರೋಲ್ ಬೈಕ್ ಅಲ್ಲಿ, ಇಂಜಿನ್ ನಾನು ಹೇಳಿದ್ನಲ್ಲ ಸರ್, ಇದರಲ್ಲಿ ಹೇಗೆ ಅನ್ಸತ್ತೆ ನಿಮ್ಗೆ? ಹೇಳಿದ್ನಲ್ಲ ನನ್ಗೇನು ಆತರ ಅನ್ಸ್ಲೇ ಇಲ್ಲ. ಹಾ. ಹಾ. ಫುಲ್ ಕಂಫರ್ಟಬಲ್ ಇದೆ. ಹ್ಮ್. ಈಗ ಬ್ರೇಕ್ ತುಳಿಬೇಕಂತ ಪ್ರೆಷರ್ ಇಲ್ಲ ಕಾಲಲ್ಲಿ, ಹಾ. ಕ್ಲಚ್ ಹಿಡಿಬೇಕಂತ ಇದು ಇಲ್ಲ, ಪ್ರೆಷರ್ ಇಲ್ಲ ಕೈಯಲ್ಲಿ, ಗೇರ್ ಹಾಕ್ಬೇಕನ್ನೋದು ಇಲ್ಲ. ಏನಿಲ್ಲ. ಹಾ. ಕೀ ಮಾಡ್ದೆ ಹೋಗ್ತಾರೋ, ಹಾ. ಆನ್ ಮಾಡ್ದೆ ಹೋಗ್ತಾರ ಅಷ್ಟೇ. ಮತ್ತೆ ನೀವು ಎಷ್ಟು ಸ್ಪೀಡ್ ತನಕ ಓಡಿಸಿದೀರಾ ಇದನ್ನ? ಸರ್ ನಾವು ಆಕ್ಚುಲಿ ನೋಡ್ಬಿಡ್ಬೇಕಂತ ನೋಡ್ದೆ, ಹಾ. ಎವ್ಯಾಕ್ ಮಾಡೋದ್ ಹಾಕೊಂಡು. ಹಾ. ಆಕ್ಚುಲಿ ಅದ್ರ ರೇಂಜ್ ಕಿಲೋಮೀಟರ್ ಅಲ್ಲಿ ಕೊಟ್ಟಿರೋ ಪ್ರಕಾರ 95 ಹಾ. ಟಾಪ್ ಸ್ಪೀಡ್. ಹಾ. ಬಟ್ ಒಂದು ಬ್ರಿಡ್ಜ್ ಹತ್ತಿ ಒಂದು ಬ್ರಿಡ್ಜ್ ಡೌನ್ ಬರುತ್ತಲ್ಲ, ಹ್ಮ್. ಆ ಡೌನ್ ಅಲ್ಲಿ ನಾವು ಹೋದ್ರೆ ಹ್ಮ್. 104 105 ವರೆಗೂ ಹೋಗುತ್ತೆ. ಓ, ಓಕೆ. ಹ್ಮ್. ಹ್ಮ್. ಬಟ್ ಅವ್ರು 95 ಕೊಟ್ಟಿದ್ದಾರೆ. ಹಾ. ಬಟ್ ಆದ್ರೂ ಅಷ್ಟು ಹೋಗುತ್ತೆ. ಓಕೆ. ಅದು ನೀವು ನಾರ್ಮಲ್ ಆಗಿ ಒಂದು ಫ್ಲಾಟ್ ಸರ್ಫೇಸ್ ಅಲ್ಲಿ ಇದ್ದಾಗ ಹ್ಮ್. ನಾರ್ಮಲ್ ಆಗಿ ಹೋಗುತ್ತೆ, ಒಂದು 100 90 98 ಹ್ಮ್. 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 ಹೋಗಿ ಹೋಗುತ್ತೆ. ಸ್ಪೀಡ್ ಹೇಳಿದ್ರಿ 99 100 104 ತನಕ ಹೋಗುತ್ತೆ ಅಂತ. ನಿಲ್ಸ್ಬೇಕಾದಾಗ ನಾನು ನೋಡ್ತಿದ್ದಂಗೆನೆ ಇದರಲ್ಲಿ ಡಿಸ್ಕ್ ಬ್ರೇಕ್ಸ್ ಇದೆ, ಹಿಂದೆಗಡೆಗೆ ಮುಂದೆ ಎರಡೂ ವೀಲ್ಸ್ಗೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಆ ಬ್ರೇಕಿಂಗ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರತ್ತಾ? ನಿಲ್ಲತ್ತೆ ನಾನು ಒತ್ತಿದ್ರೆ ಇಷ್ಟೇ ದೂರದಲ್ಲಿ ಅಂತ? ಸರ್ ಈ ಬೈಕ್ ಅಲ್ಲಿ ಏನಾದ್ರು ತುಂಬಾ ಇಷ್ಟವಾದ ಪಾಯಿಂಟ್ ಅಂದ್ರೆ ಹಾ. ಬ್ರೇಕಿಂಗ್ ಸಿಸ್ಟಮ್. ವಾವ್. ಓಕೆ. ಯೂನಿಫೈಡ್ ಬ್ರೇಕಿಂಗ್
ಅಸಿಸ್ಟ್ ಅಂತ ಇದೆ. ಹಾ ಅದು ಮುಂದೆಗೂ ಇದೆ ಹಿಂದೆಗೂ ಇದೆ. ಹಾ ಜಸ್ಟ್ ನೀವು ಪ್ರೆಸ್ ಮಾಡಿರೋ ಬ್ರೇಕ್ ನ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನಿಂತ್ಕೊಂಡು ವೆರಿ ನೈಸ್. ಆದ್ರೆ ಜರ್ಕ್ ಕೊಡದಂಗೇನಾಗಲ್ಲ. ಏನು ಆಗಲ್ಲ. ಓಕೆ, ಸ್ಮೂತ್ ಆಗಿ ನಿಲ್ಲದು. ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಹಾಗೆ ಲೈಟಿಂಗ್ ಹೇಗಿದೆ ಇದ್ರದ್ದು? ಲೈಟಿಂಗ್ ಸೂಪರ್ ಆಗಿದೆ. ನೀವು ಹೇಳಿದ್ರಿ ಫಾಗ್ ಅಲ್ಲಿ ಇದ್ದನೋ ಬರ್ತೀನಿ ನಾನು ಅಂತ ಹೇಳಿ. ರಾತ್ರಿ ಹೊತ್ತಾಗ್ಲಿ ಫಾಗ್ ಅಲ್ಲಿ ಆಗ್ಲಿ ನಿಮ್ಗೆ ಎಕ್ಸ್ಟ್ರಾ ಲೈಟ್ ಇರ್ಬೇಕಿತ್ತು ಅನ್ಸತ್ತೆ. ನಾನು ಈವ್ನಿಂಗು ಹೋಗಿದ್ದೀನಿ, ಮಾರ್ನಿಂಗ್ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದೀನಿ. ಅಷ್ಟು ಮಂಜಿದ್ರುನು ಇವತ್ತಿಗೆ ಈ ಪ್ರಾಬ್ಲಮ್ ಏನೂ ಆಗಿಲ್ಲ. ಪ್ರಾಬ್ಲಮ್ ಏನೂ ಆತರ ಅನ್ಸೇ ಇಲ್ಲ, ಅನ್ಸಿಲ್ಲ. ಡಿಸ್ಪ್ಲೇ ನಲ್ಲಿ ಏನು ಕಾಶನೇ ನೋಡಿಲ್ಲ ನಾನು. ಇನ್ನೊಂದು ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಸರ್. ಇದ್ರದ್ದು ಸಾಕಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. 200 mm ಹೌದು ಹೌದು, ಸೂಪರ್ ಆಗಿದೆ. ಬೆಂಗಳೂರು ಯಾವ ಹೊಂಡ ಹಂಪು ಎಲ್ಲೂ ಟಚ್ ಆಗಲ್ಲ ಅನ್ಸುತ್ತೆ. ಎಲ್ಲಾದ್ರೂ ಎಲ್ಲಿ ಟಚ್ ಆಗಲ್ಲ. ಆದ್ರೆ ಹಾಗೇನೆ ಇದು ಎತ್ತರವಾದ ಬೈಕ್, ದೊಡ್ಡ ಬೈಕ್ ಇದು. ಸೊ ಈಗ ಸಾಧಾರಣ ಎತ್ತರ ಇರುವಂತವ್ರು ಕುತ್ಕೊಂಡು ಓಡಿಸೋದಕ್ಕೆ ಗ್ರಿಪ್ ಸಿಕ್ಕತ್ತಾ? ನೆಲಕ್ಕೆ ಕಾಲ್ ಟಚ್ ಆಗಿ ಕಂಫರ್ಟಬಲ್ ಆಗಿದ್ಯಾ? ನನಗೆ ಓಕೆ ಸರ್. ಓಕೆ, ನಿಮ್ಮ ಹೈಟ್ ಎಷ್ಟು? 172 ಸೆಂಟಿಮೀಟರ್ ಇದೀರಾ? ಓಕೆ. ಫ್ಯಾಮಿಲಿಗಳಲ್ಲೂ ಒಂದ್ ಗಾಡಿ ತಗೊಂತಿದೀನಿ ಅಂದಾಗ ಎಲ್ಲಾರು ಚರ್ಚೆ ಮಾಡ್ತೀವಿ, ಯಾವ ಗಾಡಿ ತಗೊಂತಿದ್ಯಾ, ಏನು, ಯಾಕೆ ಅಂತ ಎಲ್ಲ. ನೀವು EV ಬೈಕ್ ತಗೊಂತೀನಿ ಅಂತ ಹೇಳಿದಾಗ ತಗೊಳೋದಕ್ಕಿಂತ ಮುಂಚೆ ಜನ ಏನ್ ಹೇಳಿದ್ರು, ತಗೊಂಡಾದ್ಮೇಲೆ ಏನ್ ಹೇಳಿದ್ರು ಅಂತ ಮಾತಾಡೋಣ. ತಗೊಳೋದಕ್ಕಿಂತ ಮುಂಚೆ ಏನ್ ಹೇಳಿದ್ರು? ಆಕ್ಚುಲಿ ನನ್ ಗಾಡಿ ತಗೊಂತ ಇರೋದು ಯಾರಿಗೂ ಹೇಳಿರ್ಲಿಲ್ಲ. ಸಡನ್ ಆಗಿ ತಗೊಂಡಿದ್ದು, ಮನೆಗೆ ಎತ್ಕೊಂಡು ನಿಲ್ಸಿದಾಗೆ ನಮ್ಮ ಅಪ್ಪ ಅಮ್ಮ ನೋಡಿದ್ದು. ಓಕೆ, ಖುಷಿ ಆಯ್ತು ಸರ್. ಮಗ ಸಂಪಾದನೆ ಮಾಡಿರೋ ದುಡ್ಡು ತಗೊಂಡಿದ್ದ ಅಂದ್ರೆ ಅವ್ರಿಗೂ ಖುಷಿ ಆಗುತ್ತೆ. ನಿಜ. ನನ್ನ ಮನೆಯಲ್ಲಿ ಹೇಳಿಲ್ಲ, ಎಲ್ಲಿ ಹೇಳಿಲ್ಲ. ನಾನು ಹಳೆ ಬಗ್ಗೆ ತಗೊಂಡೋದೆ, ಮನೆ ಹತ್ರ ನಿಲ್ಸ್ದೆ. ತಗೊಂಡೋಗಿ ನಿಲ್ಸಿದಾಗ ಇದ್ರದ್ದು ವಿನ್ಯಾಸ ತುಂಬಾನೇ ಚೆನ್ನಾಗಿದೆ. ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟ್ ಆಗ್ತೀರಾ ಗಾಡಿಗೆ. ಬಟ್ ಅವ್ರಗಳದ್ದು ಹೇಗಿತ್ತು, ಏನಂತ ಹೇಳಿದ್ರು ಗಾಡಿ ನೋಡ್ತಿದ್ದಂಗೆನೆ? ಅದ್ರಲ್ಲೂ EV ಅಂತ ಗೊತ್ತಾದ್ಮೇಲೆ ಮನೆಯಲ್ಲಿ ಗಾಡಿ ಏನಕ್ಕೆ ತಗೊಂಡೆ, ಕಾರ್ ತಗೊಂಡೆ. ಒಬ್ಬನ್ ಅವ್ರು ಅದನ್ನು ನೆಕ್ಸ್ಟ್ ಮಾಡ್ದಾಗ ತಗೋ. ಸೊ ಬಟ್ EV ಬಗ್ಗೆ ಏನಾದ್ರು ಅವ್ರದ್ದು ಇತ್ತ? ಫ್ಯಾಮಿಲಿ ಫ್ರೆಂಡ್ಸ್ ಗಾಡಿ ನೋಡಿದವರು? ಸರ್ ಅದೇ ನಾವಾದ್ರೆ ನಾಲೆಜಬಲ್ ಪರ್ಸನ್ ಸರ್. ಹಾ, ಬಟ್ ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ EV-ನ. ಅದಕ್ಕೆ ಅದೇನ್ ತಗೊಂಡಿದ್ದು, ದೂರ ಹೋಗಕ್ಕಾಗಲ್ಲ, ಅದು ಇದು ಅಂತ ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾರೆ. ಬಟ್ ನಾಲೆಜಬಲ್ ಪರ್ಸನ್ ಆತರ ಮಾತಾಡಲ್ಲ. ಬಟ್ ಜನರು ಆತರ ಹೇಳ್ತಾರೆ, ಅದೆಲ್ಲ ಕಿವಿ ಕೊಡಬಾರ್ದು ಅದಕ್ಕೆಲ್ಲ. ಅಂಡ್ ಡಿಸೈನ್ ಬಗ್ಗೆ ಯಾರಾದ್ರೂ ಏನಾರು ಹೇಳಿದಾರ? ಡಿಸೈನ್ ಎಲ್ಲ ಚೆನ್ನಾಗಿ ಹೇಳಿದಾರೆ. ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓಬೆನ್ ಬೈಕ್ ಚೆನ್ನಾಗಿದೆ, ಎಷ್ಟಾಯ್ತು ಕಾಸ್ಟ್ ಏನು ಎಲ್ಲ ವಿಚಾರಿಸಿದಾರೆ, ಟ್ರೈನ್ ಕೊಡುತ್ತೆ ಅಂತ. ಸುಮಾರು ಒಂದು 20 ಜನ ನನಗೆ ಕೇಳಿರ್ತಾರೆ 2 months ಅಲ್ಲಿ. ಬಟ್ ಏನೇ ಆಗಿದೆ ಸರ್, ಓಬೆನ್ ಅವರು ತುಂಬಾ ಚೆನ್ನಾಗಿರೋ ಡಿಸೈನ್, ಬೋಲ್ಡ್ ಲುಕ್, ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್, ಒಳ್ಳೆ ಥಿಂಗ್ಸ್ ಆಡ್ ಮಾಡಿದ್ದಾರೆ. ಇದರಲ್ಲಿ ಸ್ವಲ್ಪ ಸ್ಟೋರೇಜಸ್ ಕೊಟ್ಟಿದಾರಲ್ಲ. ಈಗ ಬೇರೆ ನೀವು ಸ್ಕೂಟಿಲೆಲ್ಲ ಸ್ಟೋರೇಜ್ ಸಿಕ್ಕತ್ತೆ, ಬೈಕ್ ಅಂದ್ರೆ ಅದರಲ್ಲಿ ನಿಮ್ಗೆ ಯಾವ್ದೇ ರೀತಿ ಇಡೋದಕ್ಕೆ ಜಾಗ ಇರೋದಿಲ್ಲ. ಆದ್ರೂ ಇದ್ರಲ್ಲಿ ಕೊಟ್ಟಿದ್ದಾರೆ. ಏನೇನ್ ನಿಮ್ಗೆ ಅನುಕೂಲ ಇದೆ ಇದ್ರಲ್ಲಿ? ಇದು ಓಪನ್ ಮಾಡ್ತಾನೆ ನಿಂಗೆ ಫಸ್ಟ್ ಕಾಣಿಸೋದೆ ಚಾರ್ಜಿಂಗ್ ಸಾಕೆಟ್ ಇಲ್ಲಿದೆಯಲ್ಲ. ಹೌದು, ಇದು ಚಾರ್ಜಿಂಗ್ ಸಾಕೆಟ್. ಮತ್ತೆ ಈ ಕಡೆ 2 USB ಪೋರ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ಚಾರ್ಜಿಂಗ್ ಹಾಕೋದಕ್ಕೆ ಎಲ್ಲ. ಚಾರ್ಜಿಂಗ್ಗುನು ನೀವು ವೈರ್ ಹಾಕಿದ್ರು ಇದನ್ನ ಕ್ಲೋಸ್ ಮಾಡಿ ಹೋಗ್ಬೋದು ಅಂತ. ಕ್ಲೋಸ್ ಮಾಡಿ ಇದನ್ನ ಲಾಕ್ ಮಾಡಿದ್ರೆ ಯಾರು ಬಂದು ಚಾರ್ಜ್ ಅನ್ನು ತೆಗಿಯಕ್ಕೂ ಆಗಲ್ಲ ಅಲ್ವಾ? ಬಂದು ತೆಗಿಬೇಕು. ಒಳ್ಳೆ ಸೇಫ್ಟಿ ಫೀಚರ್. ಒಳ್ಳೆ ಸೇಫ್ಟಿ. ಮಳೆ ಬಂದ್ರು ರೈನ್ ಗೆ ಪ್ರೊಟೆಕ್ಷನ್ ಇದೆ, ಏನ್ ಆತರ ಪ್ರಾಬ್ಲಮ್ ಆಗಲ್ಲ. ಓಕೆ. ಮತ್ತೆ ಸೀಟ್ ಕೆಳಗಡೆ ಬಂದ್ರೆ ಚಾರ್ಜಿಂಗ್ ಬರುತ್ತೆ. ನೀವು ಈಸಿಯಾಗಿ ಕ್ಯಾರಿ ಮಾಡಬಹುದು. ಔಟ್ ಸೈಡ್ ಎಲ್ಲಾದ್ರೂ ಹೋದ್ರೆ ಈಸಿಯಾಗಿ ಕ್ಯಾರಿ ಮಾಡಬಹುದು. ಫಸ್ಟ್ ಏಡ್ ಕಿಟ್ ಕೊಟ್ಟಿದ್ದಾರೆ ಓಬೆನ್ದು, ತುಂಬಾ ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಫಿಟ್ ಆಗುತ್ತೆ ಇದ್ರಲ್ಲಿ ಎಲ್ಲ. ಓಕೆ, ಇನ್ನ ಏನಾದ್ರೂ ನಿಮ್ಗೆ ವಿಶೇಷತೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದು? ಅದೇ ಸರ್, 5-inch TFT ಕಲರ್ ಡಿಸ್ಪ್ಲೇ ಇದೆ. ನಿಮ್ಗೆ SMS ಅಲರ್ಟ್, ಕಾಲ್ ಅಲರ್ಟ್, ಮತ್ತೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಲರ್ಟ್ಸ್, ಜಿಯೋ ಫೆನ್ಸಿಂಗ್, ಲೊಕೇಶನ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಬಹುದು ಬೈಕ್ ನ. ಯಾರಾದ್ರೂ ಆಂಟಿ ಥೆಫ್ಟ್ ಅಲಾರಂ ಇದೆ. ವಾವ್, ತುಂಬಾನೇ ಕ್ಲಾರಿಟಿನೂ ಇದೆ ಈ ಸ್ಕ್ರೀನ್. ಮತ್ತೆ ನೀವು ಟ್ರಿಪ್ ನ ಅರೇಂಜ್ ಮಾಡ್ಕೊಬಹುದು. ಸ್ಕ್ಯಾನ್ ತೆಗೆದ್ರೆ ಕಾಣಿಸುತ್ತೆ ಇಲ್ಲಿ. ಓಕೆ.
ಆಮೇಲೆ ಹಿಂದೆಗಡೆ ಕೂರ್ಸ್ಕೊಂಡು ಓಡಾಡಿದೀರಾ ಅವ್ರಿಗೆ ಹೇಗ್ ಅನ್ಸುತ್ತೆ? ಹೈಟ್ ಅನ್ಸುತ್ತೆ. ಹಾ. ಇನ್ ಸ್ವಲ್ಪ ಏನಾದ್ರು ಮಾಡಿಸ್ಕೊಂಡು ಹೋಗ್ತಾನೆ ಹತ್ತೋದಕ್ಕೆ. ಮಳೆನಲ್ಲಿ ಕೂಡ ನಿಮ್ಗೆ ಸೇಫ್ಟಿ ಅಂದ್ಕೊಂಡ್ ಬಂದಿದೀನಿ. ಅದನ್ನ ಕೇಳ್ಬೇಕು ಅನ್ಕೊಂಡಿದ್ದೆ. ಈಗ ಇವಿ ಬೈಕ್ ಅಂದಾಗ ಮಳೆನಲ್ಲೂ ನಮ್ಮ ಹತ್ರ ಇವಾಗ ಎಲ್ಲಾ ಸ್ಕೂಟಿಗಳು ಓಡಾಡ್ತವೆ. ಜೋರ ಮಳೆ ಮಳೆನಲ್ಲಿ ಹಾ. ನೆನ್ಕೊಂಡ್ ಬಂದಿದೀನಿ ಬೆಂಗಳೂರಿಗೆ. ಯಾವ್ದೇ ರೀತಿ ಏನೇ ಅಲರ್ಟ್ಸ್ ಏನು ಕಾಷನ್ ಏನು ಬಂದಿಲ್ಲ. ಇವಿ ಅಂದಾಗ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಝೂಮ್ ಅಂತ ಹೋಗೋದು ಒಂದು ನಮ್ಗೆ ಅದೊಂದು ಥ್ರಿಲ್ ಅಲ್ಲ. ರೋರ್ ಗಾಡಿ ಹೆಸರೇ ರೋರ್. ಸೊ ಇದ್ರಲ್ಲಿ ಯಾವ್ಯಾವ ಮೋಡ್ಸ್ ಇದೆ, ಹೇಗೆ ಯಾವ್ದನ್ನ ನೀವು ಜಾಸ್ತಿ ಉಪಯೋಗಿಸ್ತೀರಾ? ಸರ್ ನೀವು ಇದ್ರಲ್ಲಿ ಬಂದ್ರೆ ಕೀ ಆನ್ ಮಾಡಿದ್ರೆ ಫಸ್ಟ್ ಡಿಸ್ಪ್ಲೇ ಓಪನ್ ಆಗುತ್ತೆ. ಇದೆ ಸ್ಟಾರ್ಟ್ ಬಟನ್ ಒತ್ಬೇಕು. ಬ್ರೇಕ್ ಇಟ್ಕೊಬೇಕು. ಬ್ರೇಕ್ ಇಟ್ಕೊಂಡು ಮೋಡ್ ಪ್ರೆಸ್ ಮಾಡಿದ್ರೆ ಫಸ್ಟ್ ಮೋಡ್ ಬೀಳೋದೆ ಎಕೋ ಮೋಡ್. ಎಕೋ ಮೋಡ್ ಅಲ್ಲಿ ರಿಯಲ್ ರೇಂಜ್ 140 ಇದೆ. IDC 175 ಕೊಟ್ಟಿದ್ದಾರೆ. ಬಟ್ 140 ರಿಯಲ್ ರೇಂಜ್ ಪಕ್ಕ ಬರುತ್ತೆ. ನಾನ್ ನೋಡ್ಸಿದೀನಿ, ಇದು ರಿಯಲ್ ರೇಂಜ್. ಮತ್ತೆ ಸೆಕೆಂಡ್ ಮೋಡ್ ಜಸ್ಟ್ ಪ್ರೆಸ್ ಮಾಡ್ಬೇಕಷ್ಟೇ. ಏನು ಬೇರೆ ಏನ್ ಮಾಡ್ಬೇಕಾಗಿಲ್ಲ. ಮೋಡ್ ಪ್ರೆಸ್ ಮಾಡಿದ್ರೆ ಎಕೋ ಮೋಡ್ ಬೀಳುತ್ತೆ. ಸಿಟಿ ಮೋಡ್ಗೆ ಸಿಟಿ ಮೋಡ್ ಅಲ್ಲಿ 110. ಮತ್ತೆ ಥರ್ಡ್ ಮೋಡ್ ಬಂದು ಎವಾಕ್ ಮೋಡ್, ಅದು ರಿಯಲ್ ರೇಂಜ್ ಬಂದು 90. ಮತ್ತೆ ವ್ಯಾರಂಟಿ ಬಗ್ಗೆ ಮಾತಾಡೋಣ. ಬಹಳಷ್ಟು ಜನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಒಂದು ತಲೆಯಲ್ಲಿರುವಂತ ಆಲೋಚನೆಯಲ್ಲಿರುವಂತ ತಡೆ ಏನಂದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಬ್ಯಾಟ್ರಿ ಹೋಗ್ಬಿಡತ್ತೆ. ಬ್ಯಾಟ್ರಿ ಹೋದ್ಮೇಲೆ ಗಾಡಿಗೇನು ಬೆಲೆನೇ ಇಲ್ಲ, ಸೊ ಬಿಸಾಕ್ಬೇಕು ಗಾಡಿನ, ರೀಸೇಲ್ ಇಲ್ಲ, ಆ ರೀತಿದೆಲ್ಲ ಯೋಚನೆಗಳಿರ್ತಾವ. ಬಟ್ ನಿಮ್ಗೆ ಓಬನ್ ಇಂದ ಯಾವ ರೀತಿ ವ್ಯಾರಂಟಿ ಇದೆ? ಮನುಷ್ಯನೇ ವ್ಯಾರಂಟಿ ಇಲ್ಲ. ನಿಜ, ಮನುಷ್ಯನೇ ವ್ಯಾರಂಟಿ ಇಲ್ಲ. ಬಟ್ ವ್ಯಾರಂಟಿ ಏನಿದೆ ಅಂದ್ರೆ ಬ್ಯಾಟ್ರಿಗೆ 40,000 ಕಿಲೋಮೀಟರ್ ರೇಂಜ್ ಇದೆ, ಅದು ವ್ಯಾರಂಟಿ 40,000 ಕಿಲೋಮೀಟರ್ ಪ್ಲಸ್ 3 years ವ್ಯಾರಂಟಿ. ಯಾವ್ದು ಮೊದ್ಲಿಗೆ ಆಗತ್ತಾ? ಸರಿ, ಅದಾದ್ಮೇಲೆ ನೀವು ಬೇಕಂದ್ರೆ ಹೆಚ್ಚಿಗೆ ಹಣ ಕಟ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಬಹುದು. ಮತ್ತೆ ಸರ್ವಿಸ್ ಇನ್ನೊಂದು, ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೆಚ್ಚಿಗೆ ನಾವು ಸರ್ವಿಸಬಲ್ ಪಾರ್ಟ್ಸೇ ಇಲ್ಲ, ಆದ್ರೂ ಜನರಿಗೆ ಬೇಕಾಗಿರೋದು ಅದೇ ಸರ್, ಸರ್ವಿಸ್. ಹೌದು, ಸರ್ವಿಸ್ ಒಂದು ಕಂಪ್ನಿಯಿಂದ ಸರ್ವಿಸ್ ಕೊಡುವಂಥದ್ದು ನಿಮ್ಮ ತೊಂದರೆಗಳಿಗೆ ಅಥವಾ ನಿಮ್ಮ ಕ್ವಶನ್ಗಳಿಗೆ, ಪ್ರಶ್ನೆಗಳಿಗೆ. ಇನ್ನೊಂದು ಗಾಡಿನ ಸರ್ವಿಸ್ ಮಾಡುವಂಥದ್ದು. ಗಾಡಿನ ಎಷ್ಟು ಕಿಲೋಮೀಟರ್ಗೆ ಸರ್ವಿಸ್ ಮಾಡಬೇಕು, ಆ ತರದ್ದು ಏನಾದ್ರು ಒಂದಿದೆಯಾ? ನಾನು ಅವ್ರ ಹತ್ರ ತಿಳ್ಕೊಂಡಿರೋ ಪ್ರಕಾರ ಒಂದು 5,000 ಕಿಲೋಮೀಟರ್ಗೆ ಒಂದು ಸರ್ವಿಸ್ ಮಾಡಿಸಿ ಅಂತ ಹೇಳಿ. ಚೆಕಪ್ ಸರ್ವಿಸ್ 5,000 ಕಿಲೋಮೀಟರ್ ಅಂದ್ರೆ ಒಂದು 600 rupees ಸಮಥಿಂಗ್ ಏನೋ ಆಗುತ್ತೆ ಅಂತ ಹೇಳಿದ್ರು ಪರ್ ಸರ್ವಿಸ್ಗೆ. ಇನ್ನ ನಾರ್ಮಲ್ ಆಗಿ ವಿತ್ ಇನ್ ಬೆಂಗಳೂರಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಒಂದು ಇನ್ಶೂರೆನ್ಸ್ ಕೆಳಗಡೆ ಒಂದು ನಂಬರ್ ಇದೆ, ಅವ್ರ ನಂಬರ್ ಫೋನ್ ಮಾಡಿದೆ, ಅವ್ರು ಬಂದು ಅಸಿಸ್ಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಚೆಕ್ ಮಾಡಿ ಸಾಲ್ವ್ ಮಾಡ್ಕೊಡ್ತಾರೆ. ಏನಾದ್ರು ಥ್ರೋ ಮಾಡ್ಬೇಕಂದ್ರೆ ಅವ್ರ ಕಡೆಯಿಂದಾನೆ ಥ್ರೋ ಮಾಡ್ಕೊಡ್ತಾರೆ. ವಿತ್ ಇನ್ ಬೆಂಗಳೂರು ಓನ್ಲಿ ದಿಸ್ ಇಸ್ ಅಪ್ಲಿಕೇಬಲ್, ಔಟ್ಸೈಡ್ ಬೆಂಗಳೂರು ಇಟ್ ಇಸ್ ನಾಟ್ ಅಪ್ಲಿಕೇಬಲ್. ನಾನು ಟೈರ್ಗಳ ಬಗ್ಗೆನೂ ಗಮನಿಸ್ತಾ ಇದ್ದೆ. ಸಿಎಟ್ ಟೈರ್ಸ್ ಕೊಟ್ಟಿದ್ದಾರೆ, ದಪ್ಪವಾದ ಟೈರ್ಸ್ ಕೊಟ್ಟಿದ್ದಾರೆ. ಈ ಟೈರ್ಸ್ ಅಲ್ಲಿ ನಿಮಗೆ ಉತ್ತಮವಾದ ಗ್ರಿಪ್ ಸಿಕ್ಕಿದೆಯಾ? ಹಾಗೆ ಸಸ್ಪೆನ್ಷನ್ಗೂ ಅಂದ್ರೆ ಹೊಂಡ ಇದ್ದಲ್ಲೂ ಕೂಡ ತುಂಬಾ ಇಂಪ್ಯಾಕ್ಟ್ ಆಗದೆ ಇದ್ದಂಗೆ ನಿಮ್ಗೆ ಉತ್ತಮವಾಗಿ ಬಳಕೆ ಆಗ್ತಿದ್ಯಾ? ಹೇಗಿದೆ ಇದು? ಟೈರ್ಸ್ ಸೂಪರ್ ಆಗಿದೆ ಸರ್. ನಾನು ಇಷ್ಟು ಬೆಂಡ್ ಮಾಡಿದೀನಿ, ಏನೋ ಆಗಿಲ್ಲ ಬೈಕ್ ನ ಇಲ್ಲಿವರೆಗೂ. ಸ್ವಲ್ಪ ಕ್ರಾಸಿಂಗ್ಸ್ ರೋಡ್ ಬರ್ತಾವಲ್ಲ, ಇಲ್ಲಿ ಕೂಡ ಬೆಂಡ್ ಮಾಡಿದೆ, ಏನೋ ಆತರ ನಮ್ಗೇನು ಭಯ ಆಗಿಲ್ಲ, ಸ್ಲೈಡ್ ಆಗೋದು ಯಾವ ರೀತಿನೂ ಆಗಿಲ್ಲ. ಒಳ್ಳೇದು. ಸಾಕಷ್ಟು ಮಾತಾಡಿದ್ವಿ ನಾವು ಈ ಬೈಕ್ ಬಗ್ಗೆ. ಜನಾರ್ದನ್ ಅವರೇ, ನೀವು ಸಾಕಷ್ಟು ಎಕ್ಸ್ಪ್ಲೈನ್ ಮಾಡಿದ್ರಿ, ನೀವ್ ಏನಕ್ಕೆ ಆಯ್ಕೆ ಮಾಡಿದ್ರಿ, ಹೇಗ್ ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ. ನಿಮ್ಗೇನ್ ಅನ್ಸುತ್ತೆ, ಏನು ಇನ್ನು ಇದ್ರೆ ಅಥವಾ ಈ ಕಂಪ್ನಿ ಕೊಟ್ರೆ ಇವರು ಹೆಚ್ಚಿನ ಇನ್ನೂ ಸಹ ಸಕ್ಸಸ್ ಕಾಣ್ಬೋದು ಅಂತ ಹೇಳಿ? ಸರ್ ನನಗೇನ್ ಅನ್ಸಿದೆ ಅಂದ್ರೆ, ಈಗ ಅಪ್ಪಿರುತ್ತೆ ರೋಡು, ಅಪ್ಪಿರಬೇಕಾದ್ರೆ ನಾವು ಕೈಯಲ್ಲೇ ಹಿಡ್ಕೊಬೇಕು ಬ್ರೇಕ್ ನ, 2 ಬ್ರೇಕ್ ನ ಕೈಯಲ್ಲೇ ಹಿಡ್ಕೊಂಡೆ ಮೋಡ್ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ನೀವು ಬ್ರೇಕ್ ಹಿಡ್ಕೊಂಡು ಮೋಡ್ ಪ್ರೆಸ್ ಮಾಡಿ ಬಿಡೋಷ್ಟಲ್ಲೇ ಗಾಡಿ ಸ್ವಲ್ಪ ಹಿಂದೆ ಬರುತ್ತೆ ಅಪ್ಪಲ್ಲಿ ಇದ್ದಾಗ. ಅದು ಸ್ವಲ್ಪ ಅದಕ್ಕೇನಾದ್ರು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿ ಹಿಂದಕ್ ಬರ್ದೇರೆ ಸೇಫ್ ಆಗಿ ಮುಂದೆ ಹೋಗೋ ತರ ಆತರ ಏನಾದ್ರು ಮಾಡಿ ಸರ್. ಇನ್ನೂ ಸ್ವಲ್ಪ ಏನಾದ್ರು ಮಾಡಿಫಿಕೇಶನ್ ಏನಾದ್ರು ಮಾಡ್ಬೇಕಂದ್ರೆ ನಮ್ಮ ಬೆಂಗಳೂರು ಬಿಟ್ಟು ಡಿಸ್ಟಿಕ್ ಗೆ ಒಂದೊಂದ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಶೋರೂಮ್ಸ್, ಇನ್ನು ಬೆಂಗಳೂರಲ್ಲಿ ಅಟ್ ಪ್ರೆಸೆಂಟ್ 4 ಇದಾವೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಸ್ವಲ್ಪ ಜನರಿಗೂ ಸ್ವಲ್ಪ ತಲುಪುತ್ತೆ ಮೆಸೇಜ್, ಓಬನ್ ಬೈಕ್ ಇದೆ ಅನ್ನೋದು ಸ್ವಲ್ಪ ಜನರಿಗೆ ಅರಿವಾಗುತ್ತೆ.
ಅವಾಗ ಸ್ವಲ್ಪ ಜನರು ಮುಖ ಮಾಡ್ತಾರೆ, ಶೋರೂಮ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗೋದು, ಒಂದ್ 6 ತಿಂಗಳು ಬಿಟ್ಟು ಮತ್ತೆ ಪರ್ಚೇಸ್ ಮಾಡೋದು, ಫಸ್ಟ್ ಎನ್ಕ್ವೈರಿ ಮಾಡ್ತಾರೆ, ಮತ್ತೆ ನಿಧಾನಕ್ಕೆ ಬೈ ಮಾಡೋಕೆ ಚೂಸ್ ಮಾಡ್ತಾರೆ. ಡಿಸ್ಟಿಕ್ ಒಂದಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಹೌದು. ಹಾಗೆ ಚಾರ್ಜಿಂಗ್ ಸ್ಟೇಷನ್ ಗಳನ್ನು, ಚಾರ್ಜಿಂಗ್ ಸ್ಟೇಷನ್ ಮೈನ್ ಅದೇ ಸರ್, ಚಾರ್ಜಿಂಗ್ ಸ್ಟೇಷನ್ಸ್ ನ ಮೇನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಸರ್. ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ, ಇವಾಗ ಬೋಲ್ಟ್ ಅರ್ಥ ಅಂತ ಇದೆ, ಬೋಲ್ಟ್ ಅರ್ಥ ಹತ್ರ ಚಾರ್ಜಿಂಗ್ ಸ್ಟೇಷನ್ ಅದೆಲ್ಲ ಲೊಕೇಶನ್ ಎಲ್ಲ ಇರುತ್ತೆ. ನಾವ್ ಅಲ್ಲಿ ಹೋದ್ರೆ ಒಂದು ಅಲ್ಲಿ ಚಾರ್ಜಿಂಗ್ ಸಾಕೆಟ್ ಒಂದು ಬರ್ನ್ ಆಗಿ ಏನೋ ಇದಾಗ್ಬಿಡುತ್ತೆ, ಏನೋ ಯೂಸ್ ಮಾಡಕ್ ಆಗ್ತಿರಲ್ಲ, ಆತರ ಸ್ಥಳಗಳು ಇರ್ತವೆ. ಬಟ್ ಅದನ್ನ ಅಲ್ಲಿ ತೋರಿಸ್ಬೇಕು ಆಪ್ ಅಲ್ಲಿ, ಈ ತರ ಯೂಸ್ ಆಗ್ತಾ ಇಲ್ಲ, ಯೂಸ್ ಆತರ ಇಲ್ಲ, ಏನೋ ಒಂದು ಸಿಂಬಲ್ ಆದ್ರೂ ತೋರಿಸ್ಬೇಕು ಒಂದು. ಆಮೇಲೆ ಅದು ಚಾರ್ಜಿಂಗ್ ಸ್ಟೇಷನ್ ಹತ್ರ ಹೋದಾಗ ಕೆಲವೊಂದ್ ಹತ್ರ ಇರೋದೇ ಅಲ್ಲ ಅದು, ಅದೊಂದು ಎರಡನೇದು. ಮೂರನೇದು ಬಂದು ನಾವು ಕೆಲವೊಂದ್ ಕಡೆ ಹೋದಾಗ ಅಪಾರ್ಟ್ಮೆಂಟ್ ಒಳಗಡೆ ಎಲ್ಲ ಇಟ್ಬಿಟ್ಟಿರ್ತಾರೆ ಚಾರ್ಜಿಂಗ್ ಸ್ಟಾರ್ಸ್. ನಮ್ಗೆ ಅದೆಲ್ಲ ರಿಸ್ಟ್ರಿಕ್ಟೆಡ್, ನಾವ್ ಹೋದ್ರೆ ಕೊಡಲ್ಲ ಅವ್ರಿಗೆ. ಹೌದು, ಆತರ ಪ್ರಾಬ್ಲಮ್ಸ್ ಇದಾವೆ. ಸ್ವಲ್ಪ ಚಾರ್ಜಿಂಗ್ ಸ್ಟೇಷನ್ಸ್ ಈ ಬ್ಯಾಟ್ರಿ ಶಾಪ್ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಬೇಕು. ಚಾರ್ಜಿಂಗ್ ಸ್ಟೇಷನ್ ಔಟ್ ಆಫ್ ಬೆಂಗಳೂರಲ್ಲಿ ಸಹ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ. ಜಾಸ್ತಿ ದೂರ ಹೋಗ್ಬೋದು ಹೋದಾಗ ಇವಾಗ ಬೆಂಗಳೂರಿಂದ ಚಿಂತಾಮಣಿಗೆ ಆಗ್ಲಿ, ಕೋಲಾರಕ್ಕೆ ಆಗ್ಲಿ, ತುಮಕೂರ್ಗೆ ಆಗ್ಲಿ ಆತರ ಹೋದಾಗ ಸ್ವಲ್ಪ ಔಟ್ ಸೈಡ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ರೆ ಚಾರ್ಜಿಂಗ್ ಸ್ಟೇಷನ್ಸ್ ಹೋಗಿ ಬರ್ಬೋದು ಅಲ್ವಾ. ಹೌದು ಹೌದು. ಏನಾದ್ರು ಒಂದು ಹೋಟ್ಲ್ ಹತ್ರ ಇಟ್ಟಿದಾಗ 2 hours 1 hour ಅಲ್ಲಿ ಸ್ಪೆಂಡ್ ಮಾಡಿ ಅಷ್ಟೊತ್ತಿಗೆ ಚಾರ್ಜ್ ಆಗಿ ನಮ್ಗೆ ಅನುಕೂಲ ತಕ್ಕಂಗೆ ನೋಡ್ಕೊಂಡ್ ಬರ್ಬೋದು ಅಂತ ಅನ್ಸುತ್ತೆ. ಆತರ ಚಾರ್ಜಿಂಗ್ ಸ್ಟೇಷನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ. ಹೌದು. ನೀವು ಚಾರ್ಜ್ ಮಾಡೋದಕ್ಕಾಗಿ ನೀವು ಒಬೆನ್ ಅವ್ರದ್ದು ಏನಾದ್ರು ಆಪ್ ಇದೆಯಾ ಅಥವಾ ನೀವು ಥರ್ಡ್ ಪಾರ್ಟಿ ಆಪ್? ಏನಿಲ್ಲ, ಥರ್ಡ್ ಪಾರ್ಟಿ ಆಪ್ಸ್ ಇದಾವೆ, ಬೋಲ್ಟ್ ಅರ್ತ್ ಮತ್ತೆ ಸಮಥಿಂಗ್ ಏನೋ ಇದಾವೆ. ಬಟ್ ಅದ್ರಲ್ಲಿ ನೋಡ್ಕೊಂಡು ನೀವು ಅದ್ರಲ್ಲಿ ನೋಡ್ಕೊಂಡು ಅದರಲ್ಲಿ ಪಿನ್ಸ್ ಎಲ್ಲ ಚೇಂಜ್ ಇರುತ್ತೆ, ಅಲ್ಲೆಲ್ಲ ನೋಡ್ಕೊಬೇಕು, ಅದೆಲ್ಲ ತೋರಿಸ್ತಿರುತ್ತೆ. ಅದನ್ನ ನೋಡ್ಕೊಂಡು ಅದ್ರ ಮುಖಾಂತರ ಹೋಗಿ ನಾವು ಇದ್ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಇನ್ಶೂರೆನ್ಸ್ಗೆನ ಹೇಗಾಯ್ತು? ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಇನ್ಶೂರೆನ್ಸ್ ಕೂಡ ಹೇಗೆ ನಿಮ್ಗೆ? ನಮ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಅದ್ರ ಕನ್ಸಿಡರ್ ಆಗಿರ್ಲಿಲ್ಲ. ಎಕ್ಸ್ ಶೋರೂಮ್ ಪ್ರೈಸ್ ಆದ್ಮೇಲೆ ನನ್ಗೆ 12,000 ಎಕ್ಸ್ಟ್ರಾ ಬಿತ್ತು. 6,000 ಪ್ಲಸ್ 6,000 RTO ಪ್ಲಸ್ ಇನ್ಶೂರೆನ್ಸ್ ಎರಡು ಸೇರಿ. ಸೊ ಜನಾರ್ದನ್ ಅವರೇ, ಈ ಮೂಲಕ ನೀವು ಜನರಿಗೆ, ಈ ವಿಡಿಯೋ ನೋಡ್ತಿರುವಂತ ಜನರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಈ ಬೈಕ್ ಬಗ್ಗೆ? ಸರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಫೀಚರ್ಸ್ ಇದಾವೆ. ಅದರಲ್ಲಿ ಓಬೆನ್ ಬೆಂಗಳೂರು ಮ್ಯಾನುಫ್ಯಾಕ್ಚರ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ. ಡಿಸೈನು, ಟೈರ್ಸ್, ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಜನರಿಗೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನ್ ಹೇಳೋದೊಂದೇ, ಅವರು ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಒಂದು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ರೆ ಒಂದು ಎಲ್ಲೋ ಒಂದ್ ಹತ್ರ ಡೆವಲಪ್ಮೆಂಟ್ ಅನ್ನೋದು ಆಗೇ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ. ಅದರಿಂದ ನಾನು ಜನರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಚೆನ್ನಾಗಿದೆ, ಬೈ ಮಾಡಿ. ನಾನು ಇದನ್ನೇ ತಗೊಂಡೆ ಅಂತ ಹೇಳ್ತಾ ಇಲ್ಲ. ಇವಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಇವಿ ಕಡೆ ಹೋದಾಗ ಸ್ವಲ್ಪ ಜಾಗತಿಕ ತಾಪಮಾನವನ್ನ ಪರಿಸರ ಕಾಜೆಲ್ಲ ಆಗ್ತಿದೆಯಲ್ಲ, ಅದನ್ನೆಲ್ಲ ತಡಿಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಜನಾರ್ದನ್ ಅವರೇ. ಈ ಬೈಕಿನ ಬಗ್ಗೆ ಸಾಕಷ್ಟು ಮಾಹಿತಿನ ತಾವು ನೀಡಿದ್ದೀರಾ. ಹಾಗೆ ಈ ವೀಕ್ಷಿಸ್ತಿರುವಂತ ಎಲ್ಲಾ ವೀಕ್ಷಕರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಭಾವಿಸಿದೀನಿ. ಹಾಗೆ ಇದರಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿ ನೀವು ಮುಂದೆ ಯಾವ ರೀತಿ ಬೈಕ್ ಖರೀದಿ ಮಾಡಬೇಕು ಅನ್ನೋದಕ್ಕೆ ಒಂದು ಚಾಯ್ಸ್ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿ. ನಿಮ್ಗೆ ಏನಾದ್ರೂ ಕ್ವಶನ್ಗಳಿದ್ರೆ ಇದರಲ್ಲಿ ಕಮೆಂಟ್ ನಲ್ಲಿ ಹಾಕಿ, ಅದ್ರ ಬಗ್ಗೆ ನಾವು ನಿಮ್ಗೆ ಸಾಧ್ಯವಾದಷ್ಟರ ಮಟ್ಟಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ನಿಮ್ಗೆ ಈ ಬೈಕು ಇಷ್ಟ ಆದಲ್ಲಿ ಓಬೆನ್ ಅವರ ಶೋರೂಮ್ಗೆ ಹೋಗಿ ಅದನ್ನ ಟೆಸ್ಟ್ ಡ್ರೈವ್ ಮಾಡಿ. ನೀವು ಟೆಸ್ಟ್ ಡ್ರೈವ್ ಮಾಡಿದ್ರೆ ಹೇಗಿತ್ತು ಅಂತ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು ಜನಾರ್ದನ್ ಅವರೇ. ನಮಸ್ಕಾರ. ಧನ್ಯವಾದಗಳು.